ಸೋಮಣ್ಣವ್ರು ಗೆದ್ದರೆ ತಲೆ ಎತ್ತಿ ನಿಂತು ನೀವು ನೀರನ್ನು ಕುಡಿ, ನೀವು ನನ್ನ ನೀರನ್ನು ಉಳಿಸಿ, ತಮಿಳರು ಅವರ ಮ್ಯಾನಿಫೆಸ್ಟೋದಲ್ಲಿ ಹಾಕಿ ಸ್ಟಾಲಿನ್ನು ನಾನು ನೀರು ಕೊಡೋದಕ್ಕೆ ಬಿಡೋದಿಲ್ಲ, ಮೇಕೆದಾಟು ಕಟ್ಟಲಿಕ್ಕೆ ಬಿಡೋದಿಲ್ಲ ಹೇಳಿದ್ದಾನೆ. ಆ ಒಂದು ಅವನ ನಮ್ಮ ಮೇಲೆ ಇರುವ ವೈರತ್ವ, ನಮ್ಮ ಮೇಲೆ ಇರುವ ವೈರತ್ವ ಸ್ಟಾಲಿನ್ ಕುಡಿಯೋ ನೀರಿಗೆ ಮೋದಿಯವರಿಗೆ ಅರ್ಥ ಆಗಿದೆ. ಆದರೆ ಯಾವಾಗ ನಮ್ಮನ್ನು ನಂಬ್ತಾರೆ? ಈ ಕಾವೇರಿ ಬೇಸಿನ 10 ಜನ ಎಂಪಿಗಳು NDAಯಿಂದ ನಿಂತಿರೋರು, JDS ಈ 10 ಜನ ಗೆಲ್ಲಬೇಕು. ಆ ಕಡೆ ಉತ್ತರ ಕರ್ನಾಟಕದ ವಿಷಯ ಹೋಗ್ತೇನೆ, ಅದು 26 ಆದಮೇಲೆ. ಕೈ ಮುಗಿತೇನೆ. ಈ ಸಾರಿ ಹೋದ ಸಾರಿ ನಾನು ಸೋದೋದಕ್ಕೆ ವ್ಯಥೆ ಇಲ್ಲ. ಈ ಸಾರಿ ನನ್ನ ತಾಯಂದಿರಲಿ ನಿಮಗೆ ರಿಸರ್ವೇಷನ್ ಕೊಡ್ತೀನಿ. ಮೋದಿಯವರು ಅದನ್ನು 2 ಸದನದಲ್ಲಿ ಪಾಸ್ ಮಾಡಿ ಲೋಕಸಭೆ ವಿಧಾನಸಭೆಗೆ ನಿಮ್ಮನ್ನು ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೇಳಿ, ಯಾರಾದರೂ ಒಬ್ಬ INDA ಪ್ರಧಾನಮಂತ್ರಿ ಆಗುವ ಅರ್ಹತೆ ಹೊಂದಿರುವವರು ಯಾರಾದರೂ ಇದ್ದಾರೆ? ನಾನು ಅನವಶ್ಯಕವಾಗಿ ಯಾರನ್ನೂ ತೆಗಳಲ್ಲ. ಈ ದೇಶ ನೋಡಿದ್ದೇನೆ, 10 ತಿಂಗಳ ಅಧಿಕಾರ ಮಾಡಿದ್ದೇನೆ. ಇಡೀ ರಾಷ್ಟ್ರದ ಎಲ್ಲ ಮೂಲೆ ಮನೆ ಸುತ್ತಿದ್ದೇನೆ. ದೊಡ್ಡ ದೇಶ. ಕಾಡುಗೊಲ್ಲ ಸಮಾಜಕ್ಕೆ ರಿಸರ್ವೇಷನ್ ಇಲ್ಲಿ ಬದುಕಿದ್ದೆ. ಒಂದೇ ಪ್ರಾರ್ಥನೆ, ಸೋಮಣ್ಣವರ ಗೆಲುವು, ದೇವೇಗೌಡರ ಗೆಲುವು.